ಒಂದು ಸುಂದರ ಹಳ್ಳಿಯಲ್ಲಿ ದೊಡ್ಡದಾದ ಮಾವಿನ ಮರ ಇತ್ತು. ಆ ಮರದಲ್ಲಿ ಚಿನ್ನು ಎಂಬ ಚಿಕ್ಕ ಗುಬ್ಬಚ್ಚಿ ವಾಸಿಸ್ತಿತ್ತು. ಚಿನ್ನು ತುಂಬ ಚುರುಕು, ಆದ್ರೆ ಸ್ವಲ್ಪ ಭಯಪಡುವ ಸ್ವಭಾವದವಳು. ಅದೇ ಮರದ ಪಕ್ಕದ ತೋಟದಲ್ಲಿ ನೀಲ ಎಂಬ ನೀಲಿ ಗಿಳಿ ಇತ್ತು. ನೀಲ ತುಂಬ ಧೈರ್ಯಶಾಲಿ, ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸು ಹೊಂದಿದ್ದ. ಒಂದು ದಿನ ಹಳ್ಳಿಗೆ ಭಾರೀ ಮಳೆ ಬಂತು. ಗಾಳಿ ಜೋರಾಗಿ ಬೀಸಿತು. ಚಿನ್ನು ವಾಸಿಸಿದ್ದ ಗೂಡು ತತ್ತರಿಸಿತು. ಅಯ್ಯೋ, ನನ್ನ ಗೂಡು ಬಿದ್ದೇ ಹೋಗುತ್ತೆ ಎಂದು ಚಿನ್ನು ಅಳುತ್ತಾ ಕೂಗಿದಳು. ಆ ಶಬ್ದ ಕೇಳಿ ನೀಲಗಿಲಿ ಹಾರಿ ಬಂದು ಕೇಳಿದನು. ಚಿನ್ನು, ಏನಾಯ್ತು? ಏಕೆ ಅಳ್ತೀಯಾ? ಚಿನ್ನು ತನ್ನ ಸಮಸ್ಯೆ ಹೇಳಿದಳು. ನೀಲ ನಗುತ್ತಾ ಹೇಳಿದನು, ಭಯಪಡಬೇಡ, ನಾವು ಇಬ್ಬರೂ ಸೇರಿ ಹೊಸ ಗೂಡು ಮಾಡೋಣ. ನೀಲ ಎಲೆಗಳನ್ನು ತಂದ, ಚಿನ್ನು ಹುಲ್ಲುಕಡ್ಡಿಗಳನ್ನು ತಂದಳು. ಇಬ್ಬರೂ ಸೇರಿ ಗಟ್ಟಿಯಾದ ಸುಂದರವಾದ ಹೊಸ ಗೂಡನ್ನು ಮಾಡಿದರು. ಮಳೆ ನಿಂತ ಮೇಲೆ ಚಿನ್ನು ತುಂಬಾ ಖುಷಿಯಾದಳು. ನೀಲ, ನೀನಿಲ್ಲದಿದ್ರೆ ನನಗೆ ಏನಾಗುತ್ತಿತ್ತೋ ಎಂದಳು. ನೀಲ ಹೇಳಿದನು, ಸ್ನೇಹ ಅಂದ್ರೆ ಸಹಾಯ ಮಾಡೋದು. ಒಟ್ಟಿಗೆ ಇದ್ರೆ ಯಾವ ಸಮಸ್ಯೆಯೂ ದೊಡ್ಡದಾಗಲ್ಲ. ಆ ದಿನದಿಂದ ಚಿನ್ನು ಮತ್ತು ನೀಲ ಉತ್ತಮ ಸ್ನೇಹಿತರಾದ್ರು. ಮರದ ಎಲ್ಲಾ ಹಕ್ಕಿಗಳು ಸಂತೋಷವಾಗಿ ಬದುಕಿದವು.